ವಿಜಿ ನಾನು ಕೈವಾರ ತಾತಯ್ಯ ಮಾಡೋವಾಗೆ ಹೇಳಿದೆ. ಆ್ಯಕ್ಚುಲಿ ನನ್ನ ಅದೃಷ್ಟ ನಾನು ಆ ಕ್ಯಾರೆಕ್ಟ್ರನ್ನು ಮಾಡೋವಾಗ ಯಾರಪ್ಪ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ಅಂತ ಪಲ್ಲಕ್ಕಿ ಕೇಳಿದ್ರು. ಸರ್ ವೆರಿ ಗುಡ್ ಸ್ಟೇಜ್ ಆ್ಯಕ್ಟರ್ ಸರ್, ಈಸ್ ಫ್ರಮ್ ಸ್ಟೇಜು ರಂಗಸ್ಥಳದಲ್ಲಿ ಬಂದಿದ್ದಾರೆ ಅಂತ ಟೈಮಿಂಗ್ ಇತ್ತು ಅಂತ. ಸೊ ದುನಿಯಾ ಸೂಪರ್ ಹಿಟ್ ತಕ್ಷಣ ಫೋನ್ ಮಾಡಿ ಹೇಳಿದೆ, ಆ ತಾತಯ್ಯ ಆಶೀರ್ವಾದ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಶ್ರಮೆ. ಸೊ ಹ್ಯಾಪಿ ಫಾರ್ ವಿಜಿ. ಆ್ಯಂಡ್ ವಿಜಿ ಬಂದಿದ್ದು, ಸುದೀಪ್ ಅವ್ರು ಬಂದಿದ್ದು, ಶಿವನ್ ಅವ್ರು ಬಂದಿದ್ದು, ಗೀತಾ ಅವ್ರು ಬಂದಿದ್ದು, ಇದೆಲ್ಲ ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ರಾಜುಗೌಡರು ಆ್ಯಂಡ್ ಚಂದ್ರು ಅವರು, ನಮ್ಮ ಜಿಲ್ಲಾ ಅವರು. ಸೊ ವೆರಿ ಹ್ಯಾಪಿ. ಸೊ ಒಳ್ಳೆ ಟೀಮ್, ಹರಿಕೃಷ್ಣ ಅವರು. ಆ್ಯಂಡ್ ಸೊ ಈ ಡೈಲಾಗ್ಸ್ ಹೊಡೆದು ನಾನು ಹ್ಯಾಪಿ ಯಾರಂದರೆ ಮನೆಯಲ್ಲಿ ಡೈಲಾಗ್ ಹೊಡೆಯಲ್ಲ ನಾನು. ಸೊ ಒಂದೊಂದು ಸಲ ಮನೆಗೆ ಹೋಗ್ಬಿಟ್ರೆ ಈ ಸೀನ್ಸ್ ಮನೆಗೂ ಡೈಲಾಗ್ ಅಂತ. ಬಟ್ ಡೈಲಾಗೂ ಚಿಕ್ಕ ವಯಸ್ಸಿನಿಂದ ನಾನು ಬಬ್ರುವಾಹನ ಆಗಲಿ, ಕರ್ಣ ಆಗಲಿ, ದುರ್ಯೋಧನ ಆಗಲಿ ಈ ಕ್ಯಾರೆಕ್ಟರ್ಸಲ್ಲಿ ಮಾಡ್ತಾ ಬರುವಾಗ ಐ ಥಿಂಕ್ ಐ ಶುಡ್ ಥ್ಯಾಂಕ್ ಆಲ್ ಮೈ ಡೈರೆಕ್ಟರ್ಸ್ ಆ್ಯಂಡ್ ಎಸ್ಪೆಷಲಿ ಆಲ್ ಮೈ ರೈಟರ್ಸ್. ತುಂಬ ಬೇಜಾರಾಯಿತು ಡೇವಿಡ್ ತೀರೋದ್ರು ಅಂತ ಗೊತ್ತಾದ ಮೇಲೆ. ನಾನು ಆ್ಯಕ್ಚುಲಿ ಹೈದರಾಬಾದಲ್ಲಿದ್ದೆ, ಶೂಟಿಂಗಲ್ಲಿದ್ದೆ. ಆ ನೈಟ್ ನನಗೆ ಫೋನ್ ಮಾಡಿದರು ಕೃಷ್ಣ, ಥ್ರಿಲ್ಲರ್ ಇವರೆಲ್ಲ, ರವಿ ಶ್ರೀವತ್ಸ, ವಾಸು, ವಾಸು, ಅಯ್ಯೋ ಡೇವಿಡ್ ಬಾ ಅಂತ. ಇವರು ನನಗೆ ಜ್ಞಾಪಕ ಇದೆ, ಇಲ್ಲಿ ಬಂದು ನನಗೆ ಪೊಲೀಸ್ ಸ್ಟೋರಿ ಫುಲ್ ಸ್ಕ್ರಿಪ್ಟ್ ಹೇಳ್ತಾ ಇದ್ದ. ಸೊ ಸಚ್ ಅ ವಂಡರ್ಫುಲ್ ರೈಟರ್. ಆಲ್ ಮೈ ರೈಟರ್ಸ್, ಆಲ್ ಮೈ ಡೈರೆಕ್ಟರ್ಸ್, ಆಲ್ ಮೈ ಕ್ಯಾಮ್ರಾಮನ್, ಆಲ್ ಮೈ ಟೆಕ್ನಿಷಿಯನ್, ಆಲ್ ಮೈ ಕೋ-ಸ್ಟಾರ್ಸ್ ಎಲ್ರಿಗೂ ವಂದನೆ, ಅಭಿವಂದನೆ. ಸೊ ಈ ಕುಂಕುಮ ಭಾಗ್ಯ ಅಂದರೆ ಇವತ್ತು ಎಲ್ಕಾ ಡಾನ್ ಸಾಯಿ ಕುಮಾರ್ ಫ್ಯಾನ್ ಅಂತ ಈ ಫಿಲ್ಮ್ ತನಕ ಬಂದಿದ್ದೀವಿ. ಒಂದು 4 ಒಳ್ಳೆಯ ಫಿಲ್ಮ್ಸ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಅಭಿಮಾನ ಹೀಗೆ ಇರಬೇಕು ಅಂತ ಬೇಡ್ಕೋತಾ, ಜೈ ಭುವನೇಶ್ವರಿ, ಜೈ ಕರ್ನಾಟಕ, ಜೈ ಹಿಂದ್. ಥ್ಯಾಂಕ್ ಯು ಸೋ ಮಚ್ ಸಾಯಿ ಕುಮಾರ್ ಸರ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದೀಗ ಕಂಗ್ರಾಟ್ಸ್ ಟು ಅಮೃತಾಜಿ ಆ್ಯಂಡ್ ಜ್ಯೋತಿ ಅವರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಬ್ರದರ್ಸ್. ಥ್ಯಾಂಕ್ ಯು ಬ್ರದರ್. ಇದೆಲ್ಲ ನೀವೆಲ್ಲ ಮಾತಾಡುವಾಗ ಡೌಟ್ ಆ್ಯಕ್ಚುಲಿ ಹಲ್ಕ ಅಂದರೆ ಏನಪ್ಪ ಕರೆಕ್ಟ್ ಮೀನಿಂಗ್ ಅಂತ. ಸೊ ಅಂದ್ರೆ ನಟೋರಿಯಸ್, ಮಿಸ್ಚೀವಸ್, ಕೋಯಿ. ಸೊ ಈ ಥರ ಇದೆ. ಓಪೋ ಅಂದರೆ ನಮ್ಮ ಥರ ಡೈಲಾಗ್ಸ್ ಏನಾದರೂ ಹೊಡಿತಾನೆ. ನಾನು ಇಮಿಟೇಟ್ ಮಾಡಲ್ಲ, ಬಟ್ ಇರುತ್ತೆ. ಏನು ಗುರಾಯಿಸ್ತಾ ಇದೆಯಾ ನೀನು? ಸೊ ಕತೆ ಕೇಳಿದಪ್ಪ ನಾನು. ಇಲ್ಲಾಂದರೆ ನನಗೆ ತುಂಬ ಭಯ ಇತ್ತು. ತಿರ್ಗಾ ವಿ ಹ್ಯಾವ್ ಕ್ರಿಯೇಟೆಡ್ ಒಂದು ಇಮೇಜ್ ಇದೆ. ಆ್ಯಂಡ್ ಆ ಇಮೇಜ್ನ ಖಂಡಿತ ಅವರು ಅಂದ್ಕೊಂಡಿರಲಿಲ್ಲ, ಬಟ್ ಆದ್ರೂ ನನ್ನ ಭಯ ನನಗಿತ್ತು. ಹತ್ರ ಮಾತಾಡುವಾಗ ಚೆನ್ನಾಗಿ ಕ್ಲಿಯರ್ಲಿ ಆ್ಯಂಡ್ ಚೆನ್ನಾಗಿದೆ. ಬಿಕಾಸ್ ನೀವು ನಂಬಲ್ಲ, ಇವತ್ತು ಬರೋ ನನಗೆ ಯಾರೋ ಬರೆದ್ರು, ಸರ್ ಅರ್ಜುನ್ ರೆಡ್ಡಿ ಈಸ್ ನಥಿಂಗ್ ಬಟ್ ಪೊಲೀಸ್ ಸ್ಟೋರಿ ಅಗ್ನಿ ಸರ್ ಅಂತ. ಯಾರೋ ಒಬ್ಬ ಫ್ಯಾನ್ ನನಗೆ ಬರೆದ. ಅದೇ ಮೂಡಲ್ಲಿ ಇರುತ್ತೆ ಸರ್, ಅದೇ ಇದರಲ್ಲಿ ಇರ್ತಾನೆ ಸರ್ ಅರ್ಜುನ್ ರೆಡ್ಡಿ ಅಂತ. ಆ ಥರ ತುಂಬ ಕ್ಯಾರೆಕ್ಟರ್ಸು ಅಗ್ನಿ ಇನ್ಸ್ಪೈರ್ ಮಾಡಿದ್ದಾನೆ, ಅಗ್ನಿ. ಸೊ ಅಗ್ನಿ ಹ್ಯಾಸ್ ಬಿಕಮ್ ಮೈ ಸೆಕೆಂಡ್ ನೇಮ್ ಆಲ್ಸೋ. ಸೊ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ಈ ಡಾನ್ ಥರ ಪಾತ್ರಗಳು ತುಂಬ ಮಾಡಿದ್ದೀನಿ. ಆ ಟೈಮಲ್ಲಿ ಅದೇ ಹೇಳ್ತಾ ಇದ್ರು, 54 ಫಿಲ್ಮ್ಸ್ ಅಂದರೆ ಇದೆ. ಯಾರೋ ಹೇಳ್ತಾ ಇದ್ರು, ಸರ್ ಇಂಥ ಭಾಷೆ ಮಾತಾಡಿದ್ದು ನೀವೇ, ಅಟ್ ದ ಸೇಮ್ ಟೈಮ್ ದೇಶದ ಬಗ್ಗೆ ಆಫ್ಟರ್ ಫ್ರೀಡಮ್ ಫೈಟರ್ಸ್ ಆದಮೇಲೆ ನೀವೇ ಒಂದೇ ಮಾತ್ರ ಇದೆಲ್ಲ ಜಾಸ್ತಿ ಮಾತಾಡಿದ್ದು ನೀವೇ ಅಂತ. ಸೊ 54 ಫಿಲ್ಮ್ಸಲ್ಲಿ ಮ್ಯಾಕ್ಸಿಮಮ್ ಒಂದು 40 ಫಿಲ್ಮ್ಸ್ ಹೀರೋಯಿನ್ಸು ಜೊತೆ ಒಂದು 10-15 ಫಿಲ್ಮ್ಸ್ ಮಾಡಿರ್ಬೋದು. ಮಿಕ್ಕಿದ್ದೆಲ್ಲ ಡೈಲಾಗ್ ಓರಿಯೆಂಟೆಡ್ ಫಿಲ್ಮ್ಸ್, ಆ್ಯಕ್ಷನ್, ಎಮೋಷನ್. ಸೊ ಅಂತ ಒಂದು ಬ್ಯೂಟಿಫುಲ್ ಸ್ಕ್ರಿಪ್ಟ್ ಮಾಡಿರ್ತಾರೆ. ಓವರ್ ಆಲ್ ಕೇಳಿದ್ದೀನಿ. ನಾನೇನು ಮಾಡ್ತೀನಿ ಅಂತ ನನಗೆ ಹೇಳಿಲ್ಲ. ಸರ್ ಹೇಳ್ತೀನಿ ಸರ್, ವೇಟ್ ಮಾಡಿ ಸರ್, ನೀವು ಬನ್ನಿ ಸರ್ ಅಂತ. ಸೊ ಈಗ ನಾನು ಯಾವಾಗ ಮೀಟ್ ಮಾಡ್ತೀನಿ, ನಾನು ವೇಟಿಂಗ್ ನಿಮ್ಮ ಥರನೇ. ಬಟ್ ಖಂಡಿತ ಒಂದು ಒಳ್ಳೆಯ ಫಿಲ್ಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿಕೆ ನನಗೆ.